14, 15, 16, 17, 18, 19, 20, 21. ಈ ಕಾಲನ್ನು ಒಳಗ್ ತಗೊಳ್ಳಿ, ಫುಲ್ ತಗೊಳ್ಳಿ. ಓಕೆ, ಬ್ರೀತ್ ಔಟ್ ಮಾಡಿ ಚೆನ್ನಾಗಿ ಹಗ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಫ್ರಂಟ್ ತೋರಿಸ್ತೀನಿ. ಹೀಗೆ ಹಗ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಈ ಬೆನ್ನನ್ನು ನೋಡಿ, ಎಲ್ಲರೂ ಹೀಗೆ ಇಟ್ಕೋಬೇಡಿ. ಓಕೆ, ಹೀಗಿರೋ ಬೆನ್ನನ್ನು ಏನ್ ಮಾಡಿ, ನೇರ ಮಾಡಿ. ಹೀಗೆ ಓಕೆ, ಎರೆಕ್ಟ್ ಮಾಡಿ, ಸ್ಟ್ರೇಟ್ ಮಾಡಿ. ಓಕೆ, ಈಗ ಹಗ್ ಮಾಡಿ. ಈಗ ಕತ್ತನ್ನ ಮುಂದೆ ತಂದು ಗಲ್ಲವನ್ನ ಮಂಡಿ ಮೇಲೆ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ 10 ಕೌಂಟ್ ಕೊಡ್ತೀನಿ. ಮತ್ತೆ ಆಡ್ ನಂಬರ್ ಬ್ರೀತ್ ಇನ್ ಮಾಡಿ, ಈವನ್ ನಂಬರ್ ಬ್ರೀತ್ ಔಟ್ ಮಾಡಿ. ನಾನು ಕೌಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ಹೋಲ್ಡ್ ಅಲ್ಲೇ ಇರಬೇಕು. ಆಯ್ತಾ? 1 ಬ್ರೀತ್ ಇನ್, 2 breathe out, 3 breathe in, 4 breathe out, 5 breathe in, 6 breathe out, 7 breathe in, 8 breathe out, 9 breathe in, 10 breathe out. ಆರಾಮಾಗಿ ಕಾಲನ್ನ ಮುಂದಕ್ಕೆ ಬನ್ನಿ. ಬಿಟ್ಬಿಡಿ, ಕಾಲನ್ನು ಬಿಟ್ಬಿಡಿ. ಕೈಯಿಂದ ತಗೊಳ್ಳಿ. ಈಗ ನೋಡಿ, ಎಡಗಾಲಿಗೂ ಬಲಗಾಲಿಗೂ ಸಣ್ಣ ಪ್ರಮಾಣದ ವ್ಯತ್ಯಾಸ ಏನಾದ್ರೂ ಗೊತ್ತಾಗ್ತಿದೆಯಾ? ಗಮನಿಸಿ ನೋಡ್ರಿ. ಗೊತ್ತಾಯ್ತಾ? ಗೊತ್ತಾಗ್ತಾ ಇದೆಯಾ? ಸಣ್ಣ, ಅಟ್ಲೀಸ್ಟ್ 1%, 5% ಚೇಂಜಸ್ ಫೀಲ್ ಆಗ್ತಿದ್ಯಾ? ಎಡಗಾಲ್ ಸ್ವಲ್ಪ ಹಗುರ ಅನಿಸ್ತದೆ, ಬಲಗಾಲ್ ಸ್ವಲ್ಪ ಹೆವಿ ಅನ್ನಿಸ್ತದೆ. ಸೊ ನೀವು ನನ್ ಜೊತೆ ಸೆಷನ್ ಟೈಮ್ ನಲ್ಲಿ ಇಂಟ್ರಾಕ್ಟ್ ಹೇಗ್ ಮಾಡ್ಬೇಕು ನೋಡಿ. ಗೊತ್ತಾದ್ರೆ ಎಸ್ಗೆ ಯಾವಾಗ್ಲೂ ಥಮ್ಸ್ ಅಪ್. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಥಮ್ಸ್ ಡೌನ್. ಆಗ್ಬೋದಲ್ಲ? ರೈಟ್. ಸೊ ಇದು ಇನ್ನು ನಾವು ತರಗತಿ ಪ್ರಾರಂಭ ಮಾಡಿಲ್ಲ. ವೆನ್ಸ್ಡೇ ನಾವು ಮಾಡ್ತೀವಿ. ಬಟ್ ಇಲ್ಲಿ ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅನ್ನೋದಕ್ಕೋಸ್ಕರ ನಾನು ಮಾಡಿಸ್ತಿರೋದು. ಬಹಳ ಚೆನ್ನಾಗಿ ಮಾಡ್ತಿದ್ದೀರಿ. ಓಕೆ, ಈಗ ನಿಮ್ಮ ಬಲಗಾಲು ರೆಡಿ. 1 ನೋಡಿ, ಎದೆ ಟಚ್ ಆಗಿದೆಯಾ? ತೊಡೆಗೂ ಎದೆಗೂ ಗ್ಯಾಪ್ ಇರಬಾರ್ದು. ಫುಲ್ ಲಾಕ್ ಆಗ್ಬೇಕು. ನೋಡಿ, ಹೀಗೆ ಲಾಕ್ ಆಗ್ಬೇಕು. ಹೀಗೆ ಅಂಡ್ ಬಾಡಿ ಸ್ಟ್ರೇಟ್ ಇರ್ಬೇಕು. ಹೀಗಿದ್ದೀರಾ? ಕೆಲವ್ರು ಏನ್ ಮಾಡಿ ಅದನ್ನ ಸ್ಟ್ರೇಟ್ ಮಾಡ್ಕೊಳ್ಳಿ. ಓಕೆ, ಕೆಲವ್ರು ಮಂಡಿ ಸೈಡ್ಗೆ ಹೋಗುತ್ತೆ, ಅದನ್ನ ಒಳಗಡೆ ತಗೋಬೇಕು. ಓಕೆ, ಫಾರ್ವರ್ಡ್. ಓಕೆ, ಸ್ಟಾರ್ಟ್. 1 ಬ್ರೀತ್, 2 ಕಣ್ಮುಚ್ಚಿ ಪ್ರಾರಂಭ ಮಾಡಿ. ಈಗ 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಒಳಗಡೆ ತಗೊಂಡಿದ್ದೀರಲ್ಲ, ಈಗ 21 ಒಳಗಡೆ ತಗೊಳ್ಳಿ. ಈಗ ಮಂಡಿ ಮೇಲೆ ಹೀಗೆ ಇಟ್ಕೊಂಡು ಸ್ಪೈನ್ ಸ್ಟ್ರೇಟ್ ಮಾಡ್ಕೊಳ್ಳಿ. ಹೀಗೆ ರೈಟ್ ಲಾಕ್ ಮಾಡ್ಕೊಳ್ಳಿ. ಹೀಗೆ ಓಕೆ, ಗಲ್ಲ ಇಡಿ. ಎಸ್, ಕ್ಲೋಸ್ ಯುವರ್ ಐಸ್. ನ 5 ಬ್ರೀತ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 breathe in, 6 breathe out, 7 breathe in, 8 breathe out, 9 breathe in, 10 breathe out. ವೆರಿ ಗುಡ್. ಬಲಗಾಲನ್ನ ಕಳಿಸಿ ಒಳಗಡೆ. ಸ್ಟ್ರೆಚ್ ಮಾಡಿ. ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಬಿಡಿ, ಬಲಗಾಲ್ ಬಿಡಿ. ಈಗ ಅದನ್ನೇ ಏನ್ ಮಾಡಿ, ಓಕೆ, ಸ್ವಲ್ಪ ಸ್ಪೀಡ್ ಆಗಿ ಮಾಡಿ. ಹೀಗೆ 1, 2 ನಿಮ್ದೇ ಆದ ರೀತಿಯಲ್ಲಿ. ಕಮಾನ್. ಓಕೆ, 1, 2, 3, 4 ಕಂಟಿನ್ಯೂ. ಎಡಗಾಲು ಸ್ಟಾರ್ಟ್ ಮಾಡಿ. 1, 2, 3, 4, 5, 6 ಕಂಪಲ್ಸರಿ ಟಚ್ ಆಗ್ಬೇಕು. 7, 8, 9 ಬ್ರೀತ್ ಆಗ್ತಾ ಇರ್ಬೇಕು.
ಬ್ರೀತ್ ಶ್ರಿಂಕ್ ಮಾಡಿದೆ, ಅದಕ್ಕೆ ನಾನು ನಿಧಾನ ನಿಮ್ಗೆ ಅರ್ಥ ಮಾಡಿಸಿ ಮತ್ ನಿಮ್ಗೆ ಬಿಟ್ಟಿದ್ದೀನಿ. ಈಗ ಅದೇ ತರ ಬ್ರೀತ್ ಹೋಗ್ತಾ ಇರ್ಬೇಕು. ಕಾಲ್ ಮೂವ್ಮೆಂಟ್ ಅಲ್ಲಿ ಬ್ರೀತ್ ಹೇಗೆ ಹೇಳ್ಕೊಟ್ಟಿದ್ದೀನಿ ಹಾಗೆ ಹೋಗ್ಬೇಕು. ಕಂಟಿನ್ಯೂ. 11, 12, 13, 14, 15, 16, 17, 18, 19, 20. ರೈಟ್. ಕೈ ಬಿಡಿ, ನೇರವಾಗಿ ಕುತ್ಕೊಳ್ಳಿ ಒಂದ್ಸಲ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ರೈಟ್. ಈಗ ಕೈ ಹಿಂದೆ ಇಟ್ಕೊಳ್ಳಿ. ಸ್ಟಾರ್ಟ್ ಫ್ರಮ್ ದಿ ರೈಟ್ ಲೆಗ್. 1, 2, maximum speed, maximum speed, maximum. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈ ಬಿಡಿ. ಕೈ ಮುಂದೆ ಮಂಡಿ ಮೇಲೆ ಇಟ್ಕೊಳ್ಳಿ. ಬೆನ್ನ ನೇರ ಮಾಡಿ. ಟೇಕ್ ಅ ಡೀಪ್ ಬ್ರೆತ್ ಅಗೈನ್. ಉಸಿರು ದೀರ್ಘವಾಗಿ ತಗೊಳ್ಳಿ. ಆಚೆ ಹಾಕಿ. ಗುಡ್. ಅದೇ ಪ್ರಾಕ್ಟೀಸ್ ಅನ್ನ ಆಲ್ಟರ್ನೇಟಿವ್ ಆಗಿ ಮಾಡಿ. 1ಗೆ ಲೆಫ್ಟ್ ಲೆಗ್, 2ಗೆ ರೈಟ್ ಲೆಗ್. ಓಕೆ. 1 ಲೆಫ್ಟ್ ಲೆಗ್ ಬರ್ಲಿ. ಎಸ್. 2 ರೈಟ್ ಲೆಗ್. ಕಂಟಿನ್ಯೂ ಮಾಡೋಣ ಈಗ. ಓಕೆ. ರೆಡಿ. 1, 2, 3, 4, 5. ಸುಮಾರು ಜನ ಇಲ್ಲೇ ನಿಲ್ಲಿಸ್ತಿದ್ದೀರಿ. ಗ್ಯಾಪ್ ನೋಡಿ ಹೇಗಿದೆ. ಇಲ್ಲಿ ಬರ್ಬೇಕು, ಹತ್ರ ಬರ್ಬೇಕು. 6, 7, 8, 9, 10, 11, 12, 13, 14. ಮಂಡಿ ಆಚೆ ಹೋಗ್ಬಾರ್ದು. 15, 16, 17, 18, 19, 20. ಗುಡ್. ಎರಡೂ ಕಾಲನ್ನ ನೀಡಿ. ಕೈ ಬಿಡಿ. ಕೈ ಫ್ರೀ ಇಟ್ಕೊಳ್ಳಿ ಹೀಗೆ. 1, 2, 3, 4. ಬ್ರೀತ್ ಔಟ್ ಮಾಡಿ. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Great. Again breathe in. Breathe out from the mouth. ಗುಡ್. ಈಗ ಎಡಗಾಲನ ಒಳಗ್ ತಗೊಳ್ಳಿ ಹೀಗೆ. ಓಕೆ. ಕೈ ಹಿಂದೆ ಇಟ್ಕೊಳ್ಳಿ. ಓಕೆ. ಸೊ ಬೆನ್ ನೇರವಾಗಿರ್ಲಿ. ಇಲ್ಲಿಂದ ನೋಡಿ, ಬ್ರೀತ್ ಔಟ್ ಮಾಡೋದಕ್ಕೂ ನಿಮ್ಮ ಮಂಡಿ ಹೋಗಿ ನೆಲಕ್ಕೆ ಟ್ಯಾಪ್ ಆಗೋದಕ್ಕೂ ಒಂದೇ ಆಗ್ಬೇಕು. ಮೇಲ್ ಬರುವಾಗ ಬ್ರೀತ್ ಇನ್, ಕೆಳಗಡೆ ಹೋಗುವಾಗ ಬ್ರೀತ್ ಔಟ್. ನಿಧಾನಗತಿಯಲ್ಲಿ ಮೂವ್ಮೆಂಟ್ ಇದ್ರೆ ಅಕಾರ್ಡಿಂಗ್ ಟು ದಟ್ ಬ್ರೀತ್. ಓಕೆ. ಸೊ ಸ್ಪೀಡ್ ಆಗಿದ್ರೆ, ವೇಗವಾಗಿದ್ರೆ ಅಕಾರ್ಡಿಂಗ್, ಅಂದ್ರೆ ಬ್ರೀತ್ ಅಂಡ್ ಮೂವ್ಮೆಂಟ್ ಎರಡು ಶ್ರಿಂಕ್ ಆಗ್ಬೇಕು ಒಂದಕ್ಕೊಂದು. ಓಕೆ. ನೋಡಿ ಇಲ್ಲಿ ಬ್ರೀತ್ ಇನ್. ಈ ಸೌಂಡ್ ಬರ್ತಾ ಇರ್ಬೇಕು. ಸರಿನಾ? ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. 1, 2, 3. ಬಾಡಿ ವಾಲಾಡಬಾರ್ದು. ಈ ಯಾವ ಪಾರ್ಟ್ ನಾವು ಫೋಕಸ್ ಮಾಡಿರ್ತೀವಿ ಆ ಪಾರ್ಟ್ ಮಾತ್ರ ಹೋಗ್ತಾ ಇರ್ಬೇಕು. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Well done. Stretch your left leg. ಟೇಕ್ ಅ ಡೀಪ್ ಬ್ರೆತ್. ಕೈ ಬಿಡಿ. ಹಿಂದೆ ಕೈ ಬಿಡಿ. ಕೈ ಸುಮ್ಮನೆ ಫ್ರೀ ಆಗಿ ಇಟ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್. ಓಕೆ. ರೈಟ್. ಅಗೈನ್ ನಿಮ್ಮ ಬಲಗಾಲ್ ತಗೊಳ್ಳಿ. ಓಕೆ. ಸ್ಟಾರ್ಟ್. ಬರ್ಬೇಕು. ಟ್ಯಾಪ್ ಆಗ್ಬೇಕು. ಶಬ್ದ ಬರ್ತಾ ಇರ್ಬೇಕು. ಎಷ್ಟು ಫೋರ್ಸ್. ಓಕೆ. ಫಿಸಿಕಲಿನೂ ಫೋರ್ಸ್ ಇರ್ಬೇಕು, ಬ್ರೀತ್ ವೈಸು ಫೋರ್ಸ್ ಇರ್ಬೇಕು. ಅದಕ್ಕೆ ಮೈಂಡ್ ಸಪೋರ್ಟ್ ಮಾಡ್ತಿರ್ಬೇಕು. 3, 4. ಇನ್ನೊಂದ್ ಕಾಲ್ ಬೆಂಡ್ ಆಗ್ಬಾರ್ದು. ಶೇಕು ಆಗ್ಬಾರ್ದು ಇನ್ನೊಂದ್ ಕಾಲ್. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Super. Stretch the leg.
ಓಕೆ, ಫಸ್ಟ್ ಉಸಿರು ತಗೊಳ್ಳಿ, ಬ್ರೀತ್ ತಗೊಳ್ಳಿ ಎಲ್ರು, ಬ್ರೀತ್ ಔಟ್ ಮಾಡಿ. ಗುಡ್. ಮತ್ತೆ ಕಾಲ್ ಶೇಕ್ ಮಾಡಿ ಹೀಗೆ. 1 2 3 4 5 6 7 8 9 10. ಓಕೆ, ಇವಾಗ ಅದಕ್ಕೆ ಇನ್ನೊಂದು ಕೊಂಡಿ ಆಡ್ ಮಾಡ್ಕೊಳ್ಳಿ. ಈಗ ನೋಡಿ, 1 2 1 2. ಕಂಟಿನ್ಯೂ ಮಾಡಿ. ಎಡಗಾಲು ಎಡಗಾಲು ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10. ಅಣ್ಣ ಕ್ಯಾಮ್ರಾ ಒಂದ್ಸಲ ಎಲ್ಲ ಕಡೆ ತೋರಿಸಿ ನನಗೆ. 11 12 13 14. ಫುಲ್ ಹಾಲ್ ಒಮ್ಮೆ ತೋರಿಸ್ಬಿಡಿ. 16 17 18 19 20. ಓಕೆ, ನಾವು ಟೇಕ್ ದಿ ರೈಟ್ ಲೆಗ್. ಫುಲ್ ಹಾಲ್ ಡೋರ್ ಕಡೆಯಿಂದ ತೋರಿಸಿ. ರೈಟ್. ಈಗ ನಿಮ್ಮ ಬಲಗಾಲು ಸ್ಟಾರ್ಟ್. 1, ನೀವು ಕಂಟಿನ್ಯೂ ಮಾಡಿ ಪ್ರಾಕ್ಟೀಸ್. ರೈಟ್ ಲೆಗ್. ಓಕೆ, 2 3 4 5 6 7 8. ನೆಲಕ್ಕೆ ಹೋಗೋದು ಚಾಗ್ಲಿ. 9. ಎಲ್ಲ ಕಡೆ ತೋರಿಸಿ ಪ್ಲೀಸ್. ಸ್ಟ್ಯಾಂಡ್. ಹಾಗೆ ಮೂವ್ ಮಾಡಿ, ಕ್ಯಾಮ್ರಾ ಫುಲ್ ಎಲ್ಲಾ ಕಡೆ ಮೂವ್ ಮಾಡಿ. 11 12 13 ಕಾರ್ನರ್ ಟು ಕಾರ್ನರ್ ಫ್ರಂಟ್. 15 16 17 18 19 20. ವೆರಿ ಗುಡ್. ಟೇಕ್ ಅ ಡೀಪ್ ಬ್ರೆತ್. ಫಸ್ಟ್ ಫಿಕ್ಸ್ ಮಾಡಿದ್ರಲ್ಲ ಹಾಗೆ ಫಿಕ್ಸ್ ಮಾಡಿ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಅದನ್ನೇ ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ತಗೊಳ್ಳಿ. ಈಗ 1 2. ಕ್ವಿಕ್ ಆಗಿ ಬರ್ಲಿ. ಈಗ ಸ್ವಲ್ಪ ಕ್ವಿಕ್ ಆಗಿ ಹೋಗೋಣ. ಈಗ ಸ್ಟಾರ್ಟ್. 1 ಲೆಫ್ಟ್ ಲೆಗ್ ಲೆಫ್ಟ್. 2 3 4 ಕಂಟಿನ್ಯೂ. 5 6 7 8 9 10 11 12 13 14 15 16 17 18 19 20. ಸೂಪರ್. ಶೇಕ್ ಯೋರ್ ಲೆಗ್. ಬ್ರೀತ್ ಔಟ್ ಮಾಡಿ. 1 2 3 4 5 6 7 8 9 10. ಗ್ರೇಟ್. ಸೊ ಇವಾಗ ಸ್ವಲ್ಪ ವಾರ್ಮ್ ಅಪ್ ಮಾಡಿ. 2 ಲೆಗ್ಸ್ ಅಟ್ ಎ ಟೈಮ್ ತಗೊಳ್ಳಿ. 1 2. ಮೈನ್ ಥಿಂಗ್ ಇಲ್ಲಿ ಗ್ಯಾಪ್ ಇರಬಾರ್ದು. ಓಕೆ, ಸಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸ್ಟಾರ್ಟ್. 1. ಮಂಡಿ ಓಪನ್ ಆಗೋಗಿಲ್ಲ. ಒಂದಲ್ಲೇ ಇರ್ಬೇಕು. ಎದೆಗೆ ತೊಡೆ ತಾಗಿರ್ಬೇಕು. ಎರಡು ಮಂಡಿ ಜೋಡಣೆಯಲ್ಲಿರ್ಬೇಕು. ಕೈ ಹೊರಭಾಗದಲ್ಲಿ ಹೀಗೆ ಇಟ್ಕೋಬಾರ್ದು. ವಿತ್ ಇನ್ ದ ಬಾಡಿ. ದೇಹದ ಒಳಗಡೆ ಇರ್ಬೇಕು ಕೈ. ಸಾಧ್ಯ ಆದ್ರೆ ಹೀಗೆ ಇಟ್ಕೋಬೇಕು. ಓಕೆ, ಹೀಗೆ ಇಟ್ಕೋಬೇಕು. ಓಕೆ, ಆಗಿಲ್ಲ ಅಂದ್ರೆ ವಿತ್ ಇನ್ ದ ಬಾಡಿ. ಡೋಂಟ್ ಕೀಪ್ ಲೈಕ್ ದಿಸ್. 2. ಓಕೆ, ನಾನು ನಿಮ್ಗೆ ಹೇಳಿರ್ತೀನಿ ನೋಡಪ್ಪ, ಮಂಡಿ ಓಪನ್ ಆಗಂಗಿಲ್ಲ ಅಂತ. ಹಂಗ ಅನ್ಕೊಂಡೆ ನೀವು ಸಿಕ್ಕಾಬಟ್ಟೆ ಕಷ್ಟ ಪಡೋದು ಬೇಡ. ಅರ್ಥ ಆಯ್ತಾ? ನಿಮ್ಗೆ ಎಷ್ಟಾಗತ್ತೆ ನಿಮ್ಮ ಇನ್ವಾಲ್ವ್ಮೆಂಟ್, ಇಂಟ್ರೆಸ್ಟ್ ಮಾಡ್ತಾ ಹೋಗಿ ಆಟೋಮೆಟಿಕ್ ಆಗಿ ಟ್ಯೂನ್ ಆಗುತ್ತೆ. ಯಾರೋ ನಿಮ್ಗೆ ಇಲ್ಲಿ ಬಂದು ಪ್ರೆಸ್ ಮಾಡೋದಿಲ್ಲ ಅಲ್ಲ, ಸ್ವ ಇಚ್ಛೆಯಿಂದ ಅಭ್ಯಾಸ ಮಾಡೋದು. ಓಕೆ, ಆಕ್ಚುಲ್ ಇದು ಓಪನ್ ಆಗ್ಬಾರ್ದು. ಓಪನ್ ಆಗ್ತಾ ಇದೆ ಅಂದ್ರೆ ನಿಮ್ಮ ದೇಹ ಮತ್ತು ಮನಸ್ಸು ಎಲ್ಲೋ ಒಂದ್ ಕಡೆ. ಮೊದಲ ಇದು ದೇಹ ರಾಂಗ್ ಅಲೈನ್ಮೆಂಟ್ ಅಲ್ಲಿ ಇದೆ. ದೇಹ ರಾಂಗ್ ಅಲೈನ್ಮೆಂಟ್ ಅಲ್ಲಿ ಇದ್ರೆ ಮನ್ಸು ಕೂಡ ಎಲ್ಲೋ ಒಂದ್ ಕಡೆ ಆಜು ಬಾಜು ಹರಿದಾಡ್ತಾ ಇರುತ್ತೆ. ಅಂದ್ರೆ ಈ ಕ್ಷಣದಲ್ಲ, ನಮ್ಮ ಜೀವನದ ನಮ್ಮ ಧ್ಯೇಯಗಳ ಮೇಲೆ. ಅರ್ಥ ಆಯ್ತಾ? ಸ್ಥಿರತೆ ಇರೋದಿಲ್ಲ. ಸೊ ಇದೆಲ್ಲ ನಮ್ಮ ಬಾಡಿ ಅಲೈನ್ಮೆಂಟ್ ಅಲ್ಲೇ ಹುದುಗಿರುತ್ತೆ. ಓಕೆ, ಹೀಗಿದೆ ಈಗ. ರೈಟ್. ಸೊ ನೋಡಿ, ರೆಡಿ. ಮತ್ತೆ ಕಾಲ್ ನೀಡಿದಿರಲ್ವಾ ಎಲ್ರು? ರೆಡಿ. 1 ನೋಡಿ, ಮಂಡಿ ಜೋಡಣೆಯಲ್ಲಿ ಇರ್ಬೇಕು. 1. ಎಸ್. ಕೊನೆ ಪಕ್ಷ ಒಳಗಡೆ ಬಂದ ಮೇಲೆ ಮಂಡಿ ಜೋಡಿಸ್ಕೊಳ್ಳಿ ಹೀಗೆ. ಸರಿನಾ? 2. ಸ್ಟ್ರೆಚ್ ಮಾಡಿ. ಎಸ್. 3 4 5 6
7, 8, 9, super. 10, very good. 11, 12, 13, 14, 15, 16, 17, 18, 19. ಓಕೆ, ಈಗ 19 ಅಲ್ಲಿ ಇದೀರಲ್ಲ, ಇದನ್ನ ಚೆನ್ನಾಗಿ ಹಗ್ ಮಾಡ್ಕೊಳ್ಳಿ. ಓಕೆ, ಎಸ್. ನೋಡಿ, ಆಟೋಮೆಟಿಕ್ ಬೆನ್ ಹಂಚಾಯ್ತು. ನೇರ ಮಾಡಿ, ನೇರ ಮಾಡಿ. ನೋಡಿ, ಈಗ ನೇರ ಮಾಡ್ತಾ ಬನ್ನಿ, ಸ್ಟ್ರೆಚ್ ಮಾಡ್ತಾ ಬನ್ನಿ ಹೀಗೆ. ಓಕೆ, ಆಗ್ಲೇ ನಿಮ್ಗೆ ನಾನು ಹೇಳ್ತಾ ಬಂದೆ, ಯಾವುದು ಎಸ್ಪೆಷಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರು, ಓಕೆ, ವಾರಿಯರ್ಸ್, ಅವ್ರಿಗೆ ಸ್ಪೈನ್ ಅಂಡ್ ನೀ ಮೊಬೈಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸ್ಟ್ರೆಚ್ ಮಾಡ್ಕೊಳ್ಳಿ ಮೇಲೆ. ಇಡೀ ದೇಹಕ್ಕೆ ಇರುವಂತಹ ಸ್ವಿಚ್ ಬೋರ್ಡ್ ಅದು ನಮ್ಮ ಸ್ಪೈನ್, ಬೆನ್ನಿನ ಹುರಿ. ಓಕೆ, ರೈಟ್. ಸೊ ಈಗ ಮುಂದಕ್ಕೆ ಬಾಗ್ತಾ ಗಲ್ಲವನ್ನ ಇಡಿ. ನಿಮ್ಮ ಸರ ಇರ್ತಲ್ಲ, ಅಂದ್ರೆ ಕುತ್ತಿಗೆ ಭಾಗ ಎಳಿತಾ ಇರುತ್ತೆ, ಗಮನಿಸ್ತಾ 5 ಶ್ವಾಸ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 breathe in, 4 breathe out, 5 breathe in, 6 breathe out, 7, 8, 9 and 10. ಓಕೆ, ರಿಲ್ಯಾಕ್ಸ್. ಕಾಲನ್ನ ನೀಡಿ. ಸೊ ಅದಕ್ಕೆ ಇನ್ ಸ್ವಲ್ಪ ಈಗ ನೋಡಿ, ಈ ಲೆವೆಲ್ ಬಂತು ನಮ್ಮ ಲೋವರ್ ಬಾಡಿ. ಓಕೆ, ಈಗ ಅದನ್ನ ಏನ್ ಮಾಡೋಣ ನೋಡಿ. 1, 2, ಕೈ ಹಿಂದೆ ತಗೊಳ್ತಿದೆ. ಓಕೆ, ಹ್ಯಾಂಡ್ ಸಪೋರ್ಟ್ ಇದೆ. ನಿಮ್ ಮಂಡಿ ಇಷ್ಟೇ ಓಪನ್ ಆಗ್ತಾ ಇದೆಯಾ, ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಬಟ್ ಬ್ರೀತ್ ಔಟ್, ಫೋರ್ಸ್ಫುಲ್ ಆಗಿ ಬ್ರೀತ್ ಔಟ್ ಮಾಡಿ, ಅದ್ರ ಜೊತೆ ಮೈಂಡ್ ಪವರ್ ಕೊಡಿ. ಓಕೆ, ನೋಡಿ, 1, 2, 1, 2, ಸ್ಟಾರ್ಟ್. ಕಮಾನ್, 1, 2. ಓಕೆ, ಮತ್ತೆ ಇನ್ನೊಂದ್ಸಲ ಟ್ರಯಲ್. 1, 2, 3, 4, 5, 6, 7, 8, 9, 10. Great, great. 11, 12, 13, 14. Wow, super. 15, 16, 17, 18, 19, 20. ಓಕೆ, ಈಗ 21 ಒಳಗಡೆ ಬರ್ಲಿ, ಕೈ ಹಿಂದೆನೆ ಇರ್ಲಿ. ಓಕೆ, ಈಗ ಬ್ರೀತ್ ಔಟ್ ಮಾಡ್ತಾ ನೋಡಿ, ಈ ಸೌಂಡ್ ಬರ್ತಾ ಇರ್ಲಿ, ಟ್ಯಾಪ್ ಬರ್ಲಿ. 1, 2, 3, 4, 5, 6, 7, 8, ವೆರಿ ಗುಡ್, 9, 10. ನೇರ ಇರಲಿ ದೇಹ. 11, ಎಸ್. 12, ಸೂಪರ್. 13, 14, 15. ಇಲ್ಲ ಇಲ್ಲ, ಫ್ರಂಟ್ ಇಟ್ಕೋಬೇಡಿ, ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ ಅಷ್ಟೇ. ಕೈ ಹಿಂದೆ ಇರಲಿ, ಕೈ ಹಿಂದೆ ಇರಲಿ. 16, 17, 18, 19, 20. ಈಗ ಹೀಗೆ ಇಂಟರ್ಲಾಕ್ ಮಾಡಿ, ಥಂಬ್ ಸಪೋರ್ಟ್ ಅಲ್ಲಿ ಈ ಬಿಗ್ ಟೋಸ್ ಲಾಕ್ ಆಗ್ಬೇಕು ಹೀಗೆ. ಸಿ, ಹೀಗೆ ಇವೆಲ್ಲ ಮುದ್ರ. ಓಕೆ, ಈಗ ಮತ್ತೆ 1, 2. ಈಗೇನ್ ಮಾಡ್ಬೇಕು, ಕಣ್ ಮುಚ್ಚಬೇಕು. ನೋಡ್ಕೊಂಡ್ವಿ, ಅರ್ಥ ಆಯ್ತು. ಆಮೇಲೆ ಕಾನ್ಸಂಟ್ರೇಟ್ ಅಂದ್ರೆ ಫೋಕಸ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19,
20. ವೆಲ್ ಡನ್. ಈಗ ಆ ಹ್ಯಾಂಡ್ ಸಪೋರ್ಟ್ ಇಂದ ಸ್ವಲ್ಪ ಹೀಗೆ ಒಳಗಡೆ ಎಳ್ಕೊಳ್ಳಿ. ಓಕೆ, ಎರಡೂ ಕೈನ ಮಂಡಿ ಮೇಲೆ ಹೀಗೆ ಇಟ್ಕೊಳ್ಳಿ. ಫಿಂಗರ್ಸ್ ಹೊರಗಡೆ ಬಂದಿರ್ಲಿ. ನೋಡಿ, ಇಲ್ಲಿಂದ ಇಲ್ಲಿ ಒಂದೇ ಲೈನ್ ಇರಬೇಕು. ಓಕೆ, ಎಷ್ಟಾಗತ್ತೆ ಅಷ್ಟು ಸ್ಟಾರ್ಟ್. 1, 2, 3, 4, ಹಾಗೆ 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹ್ಯಾಂಡ್ ಹಿಂದೆ ಇಟ್ಕೊಳ್ಳಿ. ಓಕೆ, ಜಸ್ಟ್ ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ನಿಮ್ಗೆ ಆ ಪೆಲ್ವಿಸ್ ಜಾಯಿಂಟ್ಸ್, ನಿಮ್ಮ ಹಿಪ್ ಮಸಲ್ಸ್, ಟೇಲ್ ಬೋನ್ ಇವೆಲ್ಲ ಎಳಿತಾ ಇರುತ್ತೆ ಅಂದ್ರೆ ಇಟ್ ಸ್ಟಾರ್ಟೆಡ್ ಟು ವರ್ಕ್. ಅದನ್ನ ಕಣ್ಣು ಮುಚ್ಚಿ ಮೈಂಡ್ ಕನೆಕ್ಟ್ ಮಾಡಿಕೊಂಡು ಆಳವಾದ ಮನಸ್ಸಿನಿಂದ ಅದನ್ನ ಅನುಭವಿಸ್ತಾ ಬನ್ನಿ. ಇಟ್ ಈಸ್ ಪ್ಯೂರ್ ಆಫ್ ಪ್ಯೂರ್ ಯುವರ್ ಎನರ್ಜಿ. ಓಕೆ, ರೈಟ್. ಈಗ ಈ ಸ್ಥಿತಿಲಿ ಇದೀವಲ್ಲ. ಓಕೆ, ನಿಮ್ಗೆ ಲೋವರ್ ಈ ಬಾಡಿ ಇವಾಗ ಇಲ್ಲಿ ನಿಮ್ಗೆ ಸ್ಟಿಫ್ ಇರುತ್ತೆ ಈ ಭಾಗ. ಓಕೆ, ಲಂಬರ್ ಇಂದ ಡೌನ್ ಸ್ಯಾಕ್ರಮ್ ಪಾರ್ಟ್ ಅಲ್ಲಿ. ಮುಂದಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಎಲ್ಲರಿಗೂ ಹೇಳ್ತೀನಿ. ಒಬ್ರದ್ದು ಇಷ್ಟು ಬರುತ್ತೆ ಸಾಕು, ಈ ಲೆವೆಲ್ ಬರುತ್ತೆ ಓಕೆ, ಗ್ರೌಂಡ್ ಲೆವೆಲ್ ಬರುತ್ತೆ ಓಕೆ. ನಿಮ್ಮ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟೆಷ್ಟಾಗುತ್ತೆ ಅಷ್ಟನ್ನ ನೋಡಿ. ಮುಂದೆ ಹೋಗುವಾಗ ಕಂಪಲ್ಸರಿ ಬ್ರೀತ್ ಔಟ್ ಆಗ್ಬೇಕು ನೋಡಿ. Breathe in, breathe out. Breathe in, breathe out. Go ahead. Start. 1, 2, 3, 4, 5. ಡಿಸಿಪ್ಲಿನ್ ಆಗಿ ಹೋಗ್ಲಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಫೀಲ್ ಆಗ್ಬೇಕು ನನ್ಗೆ ನಿಮ್ಮಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇದೆ ಅನ್ನೋದು ನನಗೆ ಇಲ್ಲಿ ಗೊತ್ತಾಗ್ಬೇಕು. ನನ್ ಕಣ್ಣಿಂದ ಮಾತ್ರ ನೋಡಲ್ಲ. ಐ ಕನೆಕ್ಟ್ ಮೈ ಎನರ್ಜಿ ವಿತ್ ಯು. ಸೊ 1 ಹೀಗೆ ಹೋಗ್ತಾ ಇಲ್ಲ. ಸುಮ್ಮನೆ ನೀವು ಹಿಂಗಿಂಗ್ ಮಾಡ್ತಾ ಇದ್ರೆ ಅದು ಯೂಸ್ ಇಲ್ಲ. ಓಕೆ, ಎನರ್ಜೆಟಿಕ್ ಪ್ರಾಕ್ಟೀಸ್. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈ ಹಿಂದೆ ತಗೊಳ್ಳಿ. ಮತ್ತೆ ಎರಡು ಸೈಡು ತೊಡೆಗಳನ್ನ ಶೇಕ್ ಮಾಡ್ತಾ ಬನ್ನಿ. ಜೊತೆಗೆ ಬ್ರೀತ್, ಡೋಂಟ್ ಫರ್ಗೆಟ್ ಬ್ರೀತ್. ಬ್ರೀತ್ ಮರೆಯೋ ಹಾಗಿಲ್ಲ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ನೀವ್ ಎಲ್ಲಿದ್ದೀರೋ ಅಲ್ಲೇ. ಓಕೆ, ನಿಮ್ಮ ಮ್ಯಾಟ್ ತುದಿ ನಿಮ್ಗಿಂತ ಒಂದು 3 ಅಡಿ 4 ಅಡಿ ಮುಂದೆ ಇದೆಯಾ ನೋಡ್ಕೊಳ್ಳಿ. ಇಲ್ಲ ಅನ್ನೋರು ಸ್ವಲ್ಪ ಹಿಂದಕ್ಕೆ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದಕ್ಕೆ ಬೇಕು ಅನ್ನೋರು ಸ್ವಲ್ಪ ಮುಂದೆ ಬನ್ನಿ. ಸೊ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ವಿ ಶುಡ್ ಏನೋ ಒಂದು ಏಮ್ ಇರ್ಬೇಕು ಅಲ್ವಾ, ಟಾರ್ಗೆಟ್ ಇಟ್ಕೋಬೇಕು. ಈಗ ನಾನು ಈಸಿಯಾಗಿ ಇಲ್ಲಿಗೆ ಹೋಗ್ತಾ ಇದೆ, ನನ್ನ ಟಾರ್ಗೆಟ್ ಏನು, ಇದನ್ನ ಟಚ್ ಮಾಡ್ಬೇಕು. ಹಾಗೆ ನೀವು ಕಣ್ಣಲ್ಲೇ ಏನಾದ್ರು ಒಂದು ಟಾರ್ಗೆಟ್ ಮಾಡ್ಕೊಳ್ಳಿ. ಎಲ್ರು ನಿಮ್ಮ, ಈಗ ನಾನು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೆ, ಕ್ಯಾಮ್ರಾ ಮೂವ್ ಆಗುವಾಗ ಎಲ್ರು ಏನ್ ಮಾಡಿ ನಿಮ್ಮ ಟಾಪ್ ಆಫ್ ದಿ ಮ್ಯಾಟ್ ಫೋಕಸ್ ಮಾಡಿ ಅಲ್ಲಿಗೆ ನಾನು ರೀಚ್ ಆಗ್ಲೇಬೇಕು ಅಂತ ಟಾರ್ಗೆಟ್ ಹಾಕೊಳ್ಳಿ. ಸೆಕೆಂಡ್ ರೌಂಡ್ ಅಂಡ್ ಲಾಸ್ಟ್ ರೌಂಡ್ ನೋಡಿ. ಈಗ ನೋಡಿ, ಇಲ್ಲೂ ಟಚ್ ಮಾಡ್ತಾ ಇದೀನಿ, ನಾನು ಇನ್ನೊಂದ್ ಸ್ವಲ್ಪ ಮುಂದೆ ಇಟ್ಕೋತೀನಿ. ಓಕೆ, ನನ್ ಫೋಕಸ್ ಅಗೇನ್. ಓಕೆ, ಸ್ಟಾರ್ಟ್. ಟಾರ್ಗೆಟ್ ನ ಫೋಕಸ್ ಮಾಡಿ ಈಗ. ಕಮಾನ್. 1, ಎಸ್ ಲೋಕೇಶ್, ಗುಡ್. 2, 3, 4. ಬ್ರೀತ್ ಔಟ್ ಜೊತೆಗೆ ಹೋಗ್ಬೇಕದು. 5, 6, 7, 8, 9. ವೆರಿ ನೈಸ್. 10, 11, 12, 13, 14, 15, 16, 17, 18, 19,
20. ವೆಲ್ ಡನ್, ಸೂಪರ್. ಕಮ ಮೇಲ್ ಬನ್ನಿ, ಸ್ಟ್ಯಾಂಡ್ ಅಪ್. ನಿಂತಲ್ಲೇ ನಿಮ್ಮ ಮಂಡಿ, ಓಕೆ, ಟೋಸ್, ಪೆಲ್ವಿಸ್, ಪಾದವನ್ನ ಎತ್ತಿ ಇಡಬಾರದು. ಓಕೆ, ಇದ್ದಲ್ಲೇ ಹೀಗೆ ನೋಡಿ, ಹೀಗೆ 1 2, ಮಂಡಿ ಸ್ವಲ್ಪ ಹೊರಗಡೆ ಹೋಗ್ಲಿ, 2 3, ನೀ ಔಟ್ ಸೈಡ್ ಹೋಗ್ಲಿ, 4 5 6 7 8 9 10. ಮಂಡಿ ಈಗ ಇನ್ವರ್ಡ್ಸ್ ಇರ್ಲಿ. 1 ವಿತ್ ಇನ್ ಯುವರ್ ಬಾಡಿ, 2 3, ನೋಡಿ ಮಂಡಿ ಡೈರೆಕ್ಷನ್ ಒಳಗಡೆ ಬರಲಿ, 3 4 5 6 7 8 9 10. ನಿಂತಲ್ಲೇ ಟೋ ಮೇಲೆ ವಾಕ್ ಮಾಡಿ, ನಿಂತಲ್ಲೇ ಟೋ ಟೋ ಇಮ್ಡಿ ಫುಲ್ ಎತ್ತಿ ಹೀಗೆ ಟೋ ಅಲ್ಲಿ ಮಾತ್ರ ವಾಕ್ ಮಾಡಿ. ಓಕೆ, ಸ್ಪಾಟ್ ವಾಕಿಂಗ್. 1, ಕೈ ಆಡಿಸಿ ಚೆನ್ನಾಗಿ ಹೀಗೆ, 1 2 3. ಮತ್ತೆ ಕುಣಿಬಾರ್ದು, ಫುಲ್ ದ ಹೋಲ್ ಬಾಡಿ ಎನರ್ಜಿ ಪ್ಲಸ್ ಫುಲ್ ಮೈಂಡ್ ಫೋಕಸ್ ಬಂದು ಆ ಟೋ ಬಾರ್. 11 12, ಕೈ ಫ್ರೀ ಬಿಡಿ, 16 17, ಹಾಗೆ 18 19 20. ನಾರ್ಮಲ್ ವಾಕ್. 1 2, ಫುಲ್ ಪಾದ ನೆಲ ಟಚ್ ಆಗಲಿ, ಟೋ ಬಾಲ್, ಹಿಂಗಾಲು ಮುಂಗಾಲು ಎರಡು ಕರೆಕ್ಟ್ ನೆಲದ ಮೇಲೆ ಟಚ್ ಆಗಲಿ. 1 2 3 4 5 6 7 8 9 10 11 12 13 14 15 16. ಮಾರ್ಚ್ ಫಸ್ಟ್ ಅಲ್ಲ, ಜಸ್ಟ್ ರೆಗ್ಯುಲರ್ ವಾಕ್. ಓಕೆ, ಈಗ ಏನ್ ಮಾಡಿ ನೋಡಿ, ಈ ಟೋಸ್ ಎತ್ತಬೇಕು, ಟೋಸ್ ಫುಲ್ ಸ್ಪಾಟ್ ವಾಕಿಂಗ್. ಓಕೆ, ನೋಡಿ ಫುಲ್ ಟೋ ಸೈಡ್ ವ್ಯೂ ನ ತೋರಿಸ್ತೀನಿ ನೋಡಿ, ಈ ಟೋ ಫುಲ್ ನಿಮ್ಮ ಫೇಸ್ ನೋಡ್ಬೇಕು. ಓಕೆ, 1 2 3, ನೋಡಿ ಪಿಂಚಿಂಗ್ ಪೈನ್ ಇರ್ಬೇಕಲ್ಲಿ. ಸ್ಟಾರ್ಟ್. 1 2, ಟೋಸ್ ಅಪ್, ವಾಕ್ ಆನ್ ದಿ ಹೀಲ್. ಹೀಗಿರ್ಬೇಕು, ಪಾದ ಹೀಗಿರ್ಬೇಕು. ಇದನ್ನೆಲ್ಲ ನೋಡಿ ನಿಮ್ಮ ಹಿಂಬಡಿ ಮೇಲೆ ಮಾತ್ರ ವಾಕ್ ಮಾಡ್ಬೇಕು. ಸ್ಟಾರ್ಟ್. 1 2, ವಾಕ್ ಮಾಡಿ. 3, ಒಳ್ಳೆ ಸ್ಪೀಡ್ ಮಾಡಿ, ಸ್ಪೀಡ್ ಮಾಡಿ. 3 4, ಸ್ಪಾಟ್ ಅಲ್ಲೇ ಮಾಡಿ. 5 6 7 8 9 10 11 12 13 14 15 16 17 18 19 20. ಪಾದ ಹಂಗೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಈಗ ಹೀಗೆ ಕಿರು ಬೆರಳು ಸಂಪೂರ್ಣವಾಗಿ, ಕಿರು ಬೆರಳು ಮತ್ತು ನಿಮ್ಮ ದ ಹೋಲ್ ಲೈನ್ ನೋಡಿ, ಇಲ್ಲಿ ಗ್ಯಾಪ್ ಇರಬಾರ್ದು, ಇಲ್ಲೇ ವಾಕ್ ಮಾಡಿ. 1 2 3 4 5 6 7. ನನ್ನ ಪಾದ ಕಾಣಿಸ್ತಾ ಇದೆ ಅಲ್ಲ ಎಲ್ಲರಿಗೂ? 8 9 10 11 12 13 14 15. ಫುಲ್ ಟ್ವಿಸ್ಟ್ ಆಗ್ಲಿ, ಹೀಗೆ ಫುಲ್ ಟ್ವಿಸ್ಟ್ ಆಗ್ಲಿ. 16, ಈ ಭಾಗ ಹೀಗಿರೋದು ಹೀಗೆ ಟ್ವಿಸ್ಟ್ ಆಗ್ಬೇಕು. ಆಲ್ ರೈಟ್, ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್. ಗುಡ್. ಕೈ ಹೀಗೆ, ಕಾಲ್ ಜೋಡಿಸ್ಕೊಳ್ಳಿ. ಓಕೆ, ಸೊ ತುಂಬಾ ಬ್ಯಾಲೆನ್ಸ್ ಮಾಡಕ್ ಕಷ್ಟ ಆದ್ರೆ ಒಬ್ರಿಗೊಬ್ರು ಸಪೋರ್ಟ್ ತಗೊಳ್ಳಿ, ಬಟ್ ಐ ಡೋಂಟ್ ರೆಕಮೆಂಡ್ ವಿತೌಟ್ ಎನಿ ಸಪೋರ್ಟ್. ಟ್ರೈ ಯೋರ್ ಬೆಸ್ಟ್. ಎಡಗಾಲ್ ಮಾತ್ರ ನಿಮ್ಮ ಹೊಕ್ಕಳದವರೆಗೆ ಎತ್ಕೊಳ್ಳಿ. ಸೀನಿಯರ್ ಮೆಂಬರ್ಸ್, ಐ ಮೀನ್ ಯೋಗ ಕ್ಲಾಸ್ ಅಲ್ಲಿ 1 ವರ್ಷದಿಂದ ಯಾರು ಮಾಡ್ತಾ ಇದ್ದೀರಿ ರೆಗ್ಯುಲರ್ ಆಗಿ, ನೀವು ಮಾತ್ರ ಮಂಡಿಯನ್ನ ಎದವರೆಗೂ ಲಿಫ್ಟ್ ಮಾಡ್ಕೊಳ್ಳಿ. ಬೇರೆಯವರೆಲ್ಲ ಅಪ್ ಟು ಯುವರ್ ನೇವಲ್ ಎನಫ್ ಅಥವಾ ಫ್ರಂಟ್ ಲೆವೆಲ್. ಓಕೆ, ಸರ್ಕಲ್ ಮಾಡಿ ಹೀಗೆ. 1 ಹೀಗೆ, 2 ಬ್ರೀತ್ ನೋಡಿ, ಹಾಗೆ ಹೋಗ್ತಾ ಇರ್ಬೇಕು. 3 4 5 6 7 8 9 10. ವೆರಿ ಗುಡ್. ಆಪೋಸಿಟ್. 1 2 3 4 5 6 7 8 9 10. ಗುಡ್. ಈಗ ನಿಮ್ಮ ಬಲಗಾಲ್. 1 2 3 4
5. ಅಷ್ಟು ಮಾತ್ರನೇ ಶೇಕ್ ಆಗ್ಬೇಕು, ಬಾಡಿ ಎಲ್ಲ ಹೀಗ್ ಮಾಡ್ಬಾರ್ದು ಅಥವಾ ಕಾಲೆಲ್ಲ ಹೀಗ್ ಮಾಡ್ಬಾರ್ದು. ಓಕೆ, ಅಪೋಸಿಟ್. ಮತ್ತೆ ತೊಡೆ ಬಂದು ಸೈಡ್ ಹೋಗಂಗಿಲ್ಲ, ಫ್ರಂಟ್ ವಿತ್ ಇನ್ ದ ಬಾಡಿ. ನಮ್ಮ ಟಾರ್ಗೆಟ್ ಏನು? ಅಲೈನ್ಮೆಂಟ್. ಓಕೆ, ಕಂಟಿನ್ಯೂ. 8, 9, 10. ಚೇಂಜ್ ದ ಲೆಗ್ as ಲಾಸ್ಟ್ ಒನ್. ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್, ಹೀಗೆ ಶೇಕ್ ಆಗ್ಬೇಕು ನೋಡಿ. ಓಕೆ, 1, 2, 3, 4, 5. ತರಗತಿಯಿಂದ ಆಚೆ ಹೋಗ್ಬಾರ್ದು. ಒಂದ್ಸಲ ಒಳಗಡೆ ಬಂದ್ರೆ ಲಾಸ್ಟ್ ಅಲ್ಲೇ ಹೋಗ್ಬೇಕು. 7, 8, 9, 10. ರಿಲ್ಯಾಕ್ಸ್. ಗುಡ್. ಈಗ ಬಲ್ಗಾಲ್ ತಗೊಳ್ಳಿ. 1, 2. ಬಲ್ಗಾಲ್ ಕೈ ಹೀಗಿರ್ಲಿ, ಹೀಗಿರ್ಲಿ. 3. ಬ್ರೀತ್ ಔಟ್ ಮಾಡಿ. 4, 5, 6, 7, 8, 9, 10. ರಿಲ್ಯಾಕ್ಸ್ ಮಾಡಿ. ಬಾಡಿನ ಸುಮ್ಮನೆ ಫ್ರೀ ಮಾಡ್ಕೊಳ್ಳಿ ಹೀಗೆ. Breathe in, breathe out, breathe in, breathe out, breathe in, breathe out. 1, 2, 3, 4, 5, 6, 7, 8, 9, 10, 11, 12. ಕೈ ಹೀಗಿರ್ಬೇಕು. ಓಕೆ, 13, 14, 15, 16. ಮಾಡಿ ಮಾಡಿ. 17 ಟ್ವಿಸ್ಟ್ ಮಾಡಿ. 18. ಲಾಸ್ಟ್ ರಿಲ್ಯಾಕ್ಸೇಷನ್. 17, 18, 19, 20. ರಿಲ್ಯಾಕ್ಸ್. ನೀವು ಕಾಯಬಹುದು ಪ್ಲೀಸ್ ಅಥವಾ ಕೂತ್ಕೊಳ್ಳಿ. ಕರೆ ಸಿಟ್ ಮಾಡಿ. ಇಟ್ ಡೌನ್. आपने जिस व्यक्ति को कॉल किया है ಸಿಟ್ ಇಟ್ ಡೌನ್. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆಯಾ ವಾಯ್ಸ್? ಓಕೆ, ಪ್ಲೀಸ್ ಸಿಟ್ ಇಟ್ ಡೌನ್. ಎಲ್ರು ಅಟ್ ಎ ಟೈಮ್ ಕುತ್ಕೋಬೇಕು ಮತ್ತು ಒಬ್ರಿಗೊಬ್ರು ಮಾತಾಡಕ್ ಹೋಗ್ಬೇಡಿ. ಓಕೆ, ಇಂಟ್ರಾಕ್ಷನ್ ಓನ್ಲಿ ವಿತ್ ಮೀ ಅಂಡ್ ಯುವರ್ ಕನೆಕ್ಷನ್, ಎನರ್ಜಿ ಕನೆಕ್ಷನ್ ಓನ್ಲಿ ವಿತ್ ಮೀ. ಓಕೆ, ರೈಟ್. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್. ಓಕೆ, ಎನರ್ಜಿ ಕನೆಕ್ಟ್ ಮಾಡ್ಕೊಳ್ಳಿ. ಇಂಡೆಕ್ಸ್ ಫಿಂಗರ್ ಅಂಡ್ ತಮ್ ಜಾಯಿನ್ ಮಾಡ್ಕೊಳ್ಳಿ. ಬೆನ್ ನೇರ ಮಾಡಿ, ಕಣ್ಣನ್ನ ಮುಚ್ಚಿ. ಈಗ ನಾನೇನು ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ, ಕಣ್ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಉಸಿರಾಟದ ವ್ಯತ್ಯಾಸ, ದೇಹದಲ್ಲಿ ಏನಾದ್ರೂ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ರಕ್ತ ಸಂಚಾರ ಆಗ್ಲಿ ಅಥವಾ ಉಸಿರಾಟದ ಏರಿಳಿತ ಆಗ್ಲಿ ಅಥವಾ ನಿಮ್ಮ ಹೃದಯ ಬಡಿತ ಆಗ್ಲಿ ಅಥವಾ ದೇಹದಲ್ಲಿ ಎನರ್ಜಿ ಫ್ಲೋ ಏನೋ ಹರಿದಾಡ್ದಂಗ ಆಗ್ತಾ ಇರುವಂತಹ ಅನುಭವ ಆಗ್ಲಿ. ಓಕೆ, ಯಾವ್ಯಾವ ತರ ಏನೇನ್ ಅನುಭವ ಆಗ್ತಾ ಇರುತ್ತೋ ಅಷ್ಟನ್ನು ಅನುಭವಿಸಿ ಮತ್ತು ಸ್ವಲ್ಪ ಅನ್ವೇಷಣೆಕಾರರಾಗಿ ಮತ್ತು ಇನ್ನೇನಾದ್ರೂ ಆಗ್ತಾ ಇದೆಯಾ. ಓಕೆ, ಈಗ ಸಣ್ಣ ಪ್ರಮಾಣದಲ್ಲಿ ಏನ್ ಹಬ್ಬಬ್ಬ ಅಂದ್ರೆ ಒಂದು 20 ನಿಮಿಷನೂ ಮಾಡಿಲ್ಲ ಇವತ್ತು. 20 ಮಿನಿಟ್ಸ್ ನಲ್ಲೇ ನಮ್ಗೆ ಈ ಫೀಲ್ ಆಗತ್ತೆ ಅಂತ ನಿಮ್ಗೆ ಅನ್ಸ್ಬೇಕು. 20 ಮಿನಿಟ್ಸ್ ನಲ್ಲಿ ಬಹಳ ಪ್ರಥಮ ಹಂತದ ಮೂಮೆಂಟ್ಸ್ ನಲ್ಲಿ ವಿ ಹವ್ ಡನ್ ಸೋ ಮಚ್ ಆಫ್ ಬ್ರೀತ್. ಬಹಳ ಶ್ವಾಸವನ್ನ ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು ನಾವು ಮಾಡಿದ್ದೀವಿ. ಸೊ ಏನಾದ್ರೂ ಇದರಿಂದ ನಾನು ಬೆನಿಫಿಷರಿ ಆಗಿದ್ದೀನಾ ಅಂತ ಗಮನಿಸ್ಕೊಳ್ಳಿ. ಕಣ್ಣನ್ನ ಬಿಡದೆ ಈಗ ಎರಡೂ ಮೂಗಿನ ಹೊಳ್ಳೆಯಿಂದ ದೀರ್ಘವಾಗಿ ಶ್ವಾಸವನ್ನ ಒಳಗೆ ಎಳ್ಕೊಳ್ಳಿ. ಆಮೇಲೆ ಅದನ್ನ ಸ್ವಲ್ಪ ಹಾಗೆ ಬಿಗಿ ಹಿಡಿದಿಟ್ಕೊಳ್ಳಿ. ಸಂಪೂರ್ಣವಾಗಿ ಬಾಯಿ ಮುಖಾಂತರ ಆಚೆ ಹಾಕಿ
ಹಾಗ ಹಾಕಿದ ತಕ್ಷಣ ನಮ್ಗೇನೋ ಒಂಥರ ಹಾಯ್ ಅಂತ ಅನ್ಸುತ್ತೆ. ಆ ಹಾಯ್ನೆಸ್ ಅನ್ನ ಅನುಭವಿಸ್ಕೊಡಿ. ಇನ್ನೊಮ್ಮೆ ದೀರ್ಘವಾದಂತ ಶ್ವಾಸ ಒಳಗೆ, ಹಾಗೆ ಒಳ ಹಿಡಿದುಕೊಳ್ಳಿ ಅದನ್ನ. ಒಂದೇ ಸಲ ಶ್ವಾಸವನ್ನ ಹೊರಚೆಲ್ಲಿ. ಈಗ ನಾನ್ ಶ್ವಾಸ ತಗೊಳ್ಳಿ ಅಂದಾಗ ತಗೊಳ್ಳಿ, ಹಿಡಿದಿಟ್ಕೊಳ್ಳಿ ಅಂದ್ರೆ ಹಿಡಿದಿಟ್ಕೊಳ್ಳಿ, ಬಿಡಿ ಅಂದಾಗ ಬಿಡಿ, ಶ್ವಾಸ ತಗೊಳ್ಳೇಬೇಡಿ ಅಂದಾಗ ತಗೋಬೇಡಿ. ನನ್ನ ಜೊತೆನೇ ಸ್ಟಿಕ್ ಆಗ್ಬೇಕು ಇವಾಗ ನೀವು. ಓಕೆ, ಶ್ವಾಸ ಒಳಗೆ. ನಾನು ಅದನ್ನ ಹಿಡ್ದಿಟ್ಕೊಳ್ಳಿ ಅಂತ ಹೇಳೋರ್ಗು ಶ್ವಾಸ ತಗೊಳ್ತಾನೇ ಇರಬೇಕು, ಸ್ಟಾಪ್ ಮಾಡೋಂಗಿಲ್ಲ. ಈಗ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಶ್ವಾಸವನ್ನ ಹೊರಹಾಕಿ, ಹೊರ ಹಾಕ್ತಾನೇ ಇರಬೇಕು ನಾನು ಹೇಳೋವರೆಗೂ. ಇನ್ನೊಮ್ಮೆ ಪ್ರಯತ್ನ ಮಾಡೋಣ. ಬ್ರೀತ್ ಇನ್, ಹೋಲ್ಡ್ ದ ಬ್ರೆತ್, ಬ್ರೀತ್ ಔಟ್. ರೈಟ್. ಎರಡೂ ಹಸ್ತಗಳನ್ನ ಉಜ್ಜಿ, ರಬ್ ಯೋರ್ ಪಾಮ್. ಎರಡೂ ಕಣ್ಣುಗಳ ಮೇಲೆ, ಮುಖದ ಮೇಲೆ. ಒಳಭಾಗದಿಂದ ಮತ್ತೆ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಗಿ ಹಿಡಿದು ದೇಹವನ್ನ ಮೇಲ್ಭಾಗಕ್ಕೊಮ್ಮೆ ಈಜಿ, ನಿಧಾನವಾಗಿ ಉಸಿರನ್ನ ಬಿಡ್ತಾ ಕರಗಳನ್ನ ಕೆಳಗಿಳಿಸಿ ನಿಮ್ಮ ಕರದರ್ಶನವನ್ನ ಮಾಡಿ ಮುಂದೆ ಬಾಗಿ ಧನ್ಯತಾ ಭಾವನೆಯಿಂದ ಧನ್ಯೋಸ್ಮಿ ಅಂತ ಹೇಳೋದ್ರ ಜೊತೆಗೆ, ಆಲ್ರೆಡಿ ಇನ್ ದ ಬಿಗಿನಿಂಗ್ ಐ ಸೆಡ್ ವಿ got a chance to be grateful and to show our gratitude, okay, for everything. ನಿಮ್ಮ ಪೇರೆಂಟ್ಸ್ ಆಗ್ಬೋದು, ನಿಮ್ಮ ಹೈಯರ್ ಆಫೀಸರ್ಸ್ ಆಗಿರ್ಬೋದು, ತಂದೆ ತಾಯಿಗಳು, ಗುರುಗಳು. ಗುರು ಎಲ್ಲ ಒಂದೊಂದು ಫೀಲ್ಡ್ನಲ್ಲಿ ಒಂದು ಗುರುಗಳಿರ್ತಾರೆ. ಆಧ್ಯಾತ್ಮಿಕ ಗುರುಗಳಿರ್ತಾರೆ, ನಿಮ್ಮ ಇಲಾಖೆಯಲ್ಲಿ ನಿಮಗೆ ಗುರುಗಳಿರ್ತಾರೆ, ಶಾಲಾ ದಿನಗಳಿಂದ ಇರ್ತಾರೆ. ಓಕೆ, ಸೊ ನಮಗೆ ಈ ಅವಕಾಶ ಸಿಕ್ಕಿದಾಗ ನಾವು ಅದನ್ನ ಮಿಸ್ ಮಾಡ್ಕೋಬಾರ್ದು. ಓಕೆ, ಮನಸ್ಸಿನಿಂದ ಎಲ್ಲ ಎನರ್ಜೀಸ್ಗೆ ಅಟ್ ಎ ಟೈಮ್ ನೀವು ಧನ್ಯವಾದವನ್ನ ಹೇಳಿ, ಶೋ ಯುವರ್ ಗ್ರ್ಯಾಟಿಟ್ಯೂಡ್ ಟು ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ಕ್ಲೂಡಿಂಗ್ ವಿಶ್ವಶಕ್ತಿ. ಓಕೆ, ರೈಟ್. ಆ ಹಣೆ ಮಧ್ಯಭಾಗ ಟಚ್ ಮಾಡ್ತಿರಲ್ಲ, ಆ ಪರಮಾತ್ಮನ ಎನರ್ಜಿಯನ್ನ ತಂದು ನಿಮ್ಮ ಜೀವಾತ್ಮಕ್ಕೆ ಟಚ್ ಮಾಡಿ, ಅಂದ್ರೆ ಹೃದಯದ ಮಧ್ಯಭಾಗ. ಆತ್ಮಸಾಕ್ಷಿಯಾಗಿ ಅಂತ ಮಾತಾಡ್ತೀವಲ್ಲ, ಆತ್ಮಸಾಕ್ಷಿಯಾಗಿ ಹೇಳು ನೋಡೋಣ ಅಂತ. ಸೊ ವಾಟ್ ಎವರ್ ವಿ ಡೂ ಇಟ್ ಫ್ರಮ್ ದಿ ಆತ್ಮಸಾಕ್ಷಿಯಾಗಿ, ಅದು ಆತ್ಮಕ್ಕೆ ನಿವೇದನೆಯನ್ನ ನಾವೀಗ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸರ್, ಥ್ಯಾಂಕ್ ಯು. ಹೋಪ್ ಇಸ್ ಒಂದು ಬೇಸಿಕ್ ಹಂತದ ತರಗತಿ ಬಹಳ ಒಳ್ಳೆಯದಾಗಿ ಪ್ರಾರಂಭ ಆಗಿದೆ. ಒಂದ್ಸಲ ನಾನು ಚೆಕ್ ಮಾಡ್ತೀನಿ ಸಾಹೇಬ್ರಿಗೆ. ಸರ್ ಇದ್ದೀರಾ ಸರ್? ಹಲೋ, ಲೈನಲ್ಲಿ ಇದ್ದಾರೆ. ಬಟ್ ನನಗೆ ನೆಕ್ಸ್ಟ್ ತರಗತಿ ಇರೋದ್ರಿಂದ, ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಸ್ ಮೇಡಮ್. ಸರಿಮಾ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ. ಓಕೆ ಮಾ. ಹಲೋ ಸರ್, ನಮಸ್ತೆ. ನಮಸ್ತೆ. ಎಸ್ ಸರ್, ಪ್ರಾರಂಭಿಕ ಹಂತದ ಮೊದಲನೇ ತರಗತಿ ಸ್ವಲ್ಪ ಪರಿಚಯದೊಂದಿಗೆ ಪ್ರಾರಂಭ ಆಗಿದೆ ಸರ್ ಇವತ್ತು. ಇದನ್ ಕುರಿತು ತಾವೇನಾದ್ರೂ ಎಲ್ಲ ಪಾರ್ಟಿಸಿಪೆಂಟ್ಸ್ ಕುರಿತು ಏನಾದ್ರೂ ಅಡ್ವೈಸ್? ಏನಿಲ್ಲ, ಇದು ಇವ್ರದ್ದು ಒಂದು ತಿಂಗಳ ಟ್ರೈನಿಂಗ್ ಇದೆ.
ಈ ಟ್ರೈನಿಂಗ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ಲಿ ಇದು. ಅವ್ರಿಗೆಲ್ಲರಿಗೂ ಅವ್ರಿಗೆ ಆರೋಗ್ಯದಲ್ಲಿ ಒಳ್ಳೆ ಸುಧಾರಣೆ ಆದ್ರೆ ಅಥವಾ ಒಳ್ಳೆ ಬೆನಿಫಿಟ್ ಆದ್ರೆ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಮತ್ತೆ ಇಲಾಖೆಗೆ, ಅಂತಿಮವಾಗಿ ನಾವು ಸೇವೆ ಸಲ್ಲಿಸ್ತಾ ಇರೋ ಸಾರ್ವಜನಿಕರಿಗೆ ಇದರ ಪ್ರಯೋಜನ ಆಗುತ್ತೆ ನಮ್ಮ ಕರ್ತವ್ಯಗಳ ಮುಖಾಂತರ. ಇಷ್ಟು ಹೇಳ್ತೀನಿ. ಮತ್ತೆ ಆಮೇಲೆ ನಾನು ಅಂದ ಮುಂದಿನ ತರಗತಿಗಳಲ್ಲಿ ಬರ್ತೇನೆ ನಾನೇ, ಅವಾಗ ನೋಡ್ತೀನಿ ಮೇಡಮ್. ಹಾಗೆ ಆಗಲಿ ಸರ್. ಸರ್ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ಮತ್ತು ಎಲ್ಲರೂ ಫೀಲ್ ಫ್ರೀ ಟು ಶೇರ್ ಇಫ್ ಎನಿ ಇನ್ಕನ್ವೀನಿಯನ್ಸ್. ಓಕೆ, ಏನೇ ಇದ್ರೂ ನೀವು ಮುಕ್ತವಾಗಿ ನಿಮ್ಮ ಲೀಡರ್ಸ್ಗೆ ಅಥವಾ ನಿಮ್ಗಲ್ಲಿ ಇರುತ್ತಲ್ಲ ಪ್ರೋಟೋಕಾಲ್ ಅಕಾರ್ಡಿಂಗ್ ಟು ದಟ್ ನೀವು ಹೇಳ್ಕೊಳ್ಳಿ, ಅಥವಾ ನೇರವಾಗಿ ನನ್ನ ಜೊತೆನೂ ನೀವು ಹೇಳ್ಕೋಬಹುದು. ಅದು ಏನೇ ವಿಚಾರ ಆಗಿರಲಿ, ಯು ಪ್ಲೀಸ್ ಕಮ್ ಫಾರ್ವರ್ಡ್, ಫೀಲ್ ಫ್ರೀ ಟು ಶೇರ್ ವಿತ್ ಮೀ. ಓಕೆ, ಐ ವಿಲ್ ಬಿ ದೇರ್ ಎನಿ ಟೈಮ್ ವಿತ್ ಯು ಆಲ್. ಓಕೆ, ಥ್ಯಾಂಕ್ ಯು. ಪ್ರಥಮ್ ಲಿಂಕ್ ಓಪನ್ ಆಗಿದೆ, ಇದು ಎಂಡ್ ಮಾಡ್ತೀನಿ, ಮತ್ತೆ ಜಾಯ್ನ್ ಆಗ. ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬೇಕು ಅಥವಾ ಪುನಃ ಕರೆ ಮಾಡಿ. ಹಲೋ ಹಲೋ. ಹಾ ಕಂದ, ಇವತ್ತು ನಾನು ನಿಮ್ಮನ್ನ ಅಲ್ಲ, ಇವತ್ತು ನಾನು ಇಲ್ಲೇ ಇದ್ದೀನಿ. ನಿಮ್ಮನ್ನ ಮಿಸ್ ಮಾಡ್ಕೊಂಡಲ್ಲಮ್ಮ ಭೇಟಿ ಮಾಡೋದು. ಇಲ್ಲ ಇಲ್ಲ, ನಾನು ನಿಮ್ಗೆ ಅಂತ ಒಂದು ಟೀ ಶರ್ಟ್ ತಂದಿದ್ದೆ. ನಾನು ಬೇರೆ ದೇಶಕ್ಕೆ ಹೋಗ್ತಾ ಇರ್ತೀನಲ್ಲ, ಯು ಆಲ್ಸೋ ಡೂಯಿಂಗ್ ಗುಡ್ ಸರ್ವಿಸ್ ಅಲ್ಲ. ಸರಿ, ನಮ್ಮ ಮಗಳು ಈ ಕಡೆ ಯಾವಾಗ ಬರ್ತಾರೆ ಅವಾಗ ಕೊಡೋಣ ಅಂತ. ನನ್ಗೆ ಗೊತ್ತಿರ್ಲಿಲ್ಲ ನೀವು ನೆಕ್ಸ್ಟ್ ಟೈಮ್ ಇಲ್ಲ ಈಗ ನಾನು ಅದೇ ಮೀಟಿಂಗ್ ನಲ್ಲಿ ಕುತ್ಕೊಂಡಿದ್ದೀನಿ ಈಗ. ಸರಿನಾ, ನೆಕ್ಸ್ಟ್ ಈ ಕಡೆ ಬರುವಾಗ ನಂಗೆ ಅಡ್ವಾನ್ಸ್ ಆಗಿ ಒಂದು ವಾಟ್ಸಪ್ ಮೆಸೇಜ್ ಮಾಡ್ಕೊಂಡು ಬಂದ್ಬಿಡಿ, ಸರಿನಾ? ಇಟ್ ಈಸ್ ಬ್ಲೆಸ್ಸಿಂಗ್. ಆಸ್ ಬ್ಲೆಸ್ಸಿಂಗ್ ಐ ವಾಂಟ್ ಟು ಗಿವ್ ಥ್ರೂ ಮೈ ಹ್ಯಾಂಡ್ ಟು ಯು. ಸರಿಮಾ, ಬಾಯ್ ಬಾಯ್, ಟೇಕ್ ಕೇರ್. ಎಸ್ ಮಾ, ಎಸ್ ಮಾ. ಓಕೆ, ಥ್ಯಾಂಕ್ ಯು ಡಿಯರ್, ಬಾಯ್. ಪ್ರಥಮ್ ಕಂದ ನಮಸ್ಕಾರ. 2 ನಿಮಿಷ ಕೆಳಗಡೆ ಸ್ಟುಡಿಯೋಕ್ಕೆ ಹೋಗ್ತೀನಿ, ಅಲ್ಲೂ ಆಫ್ಲೈನ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಜೊತೆ ಸೇರಿಸಿ ತಗೊಳ್ತೀನಿ, ಸರಿನಮ್ಮ? ಓಕೆ, ಇದು ನಾನು ಮೀಟಿಂಗ್ ಎಂಡ್ ಮಾಡ್ಕೊಂಡು ಹೋಗ್ತೀನಿ. 2 ನಿಮಿಷ ಟೈಮ್ ಕೊಡಕಂತ. ಹ್ಯಾಪಿ ಟು ಸಿ ಯು. ಐ ಮಿಸ್ಡ್ ಯು ವೆನ್ ಐ ವಾಸ್ ಇನ್ ಮ್ಯಾಂಗ್ಳೂರ್. ವೆಲ್ಕಮ್. ಚಿನ್ನು, ನೀನ್ ಕೊಡೋದಿಲ್ವಾ ನನ್ಗೆ? ನಾನು ಎಷ್ಟೊಂದು ಲವ್ ಪಾಸ್ ಮಾಡ್ತಾ ಇದ್ದೀನಿ. ಹೇಳ ಅಮ್ಮ ಹೊಟ್ಟೆ ಉರ್ಸು. ಅಮ್ಮಮ್ಮ ಗುರುಮ ಫುಲ್ ಪ್ರೀತಿ ಕೊಟ್ರು ನನ್ಗೆ ಇವತ್ತು ಅಂತ. ಓಹ್, ಅಲ್ಲೇ ಇದೆಯಾ ಅದು? ಸರಿ ಸರಿ, ಬಾಯ್ ಕಣೋ. ಇನ್ನು 2 ನಿಮಿಷ.